ಸೋಯಾ ಚಂಕ್ಸ್ ಮತ್ತು ಮಶ್ರೂಮ್ ಯೂಸ್ ಮಾಡಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಸೋಯಾ ಚಂಕ್ಸ್ನ 15 to 20 ಮಿನಿಟ್ಸ್ ನೀರಲ್ಲಿ ನೆನೆಸಿಡಬೇಕು. ಬಿಸಿನೀರಲ್ಲಿ ನೆನೆಸಿಟ್ರೆ ಇನ್ನೂ ಬೇಗ ಮೆತ್ತಗಾಗುತ್ತೆ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ 1 ಟೊಮೆಟೊ ಆದಮೇಲೆ ಸ್ವಲ್ಪ ಶುಂಠಿ, ಒಂದು 4 to 5 ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ಹಸಿಮೆಣ್ಸಿನ್ಕಾಯಿ ಆಮೇಲೆ ಪುದೀನ, 4 to 5 ಕರಿಬೇವು ಸೊಪ್ಪು, ಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಅದಾದಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು. ಹಚ್ಚಿದ ನಂತರ ಅದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು. ಅದ ನಂತರ 1 ಈರುಳ್ಳಿ ತೊಗೊಳ್ಳೋಣ. 1 ಈರುಳ್ಳಿನ ಸಣ್ಣ ನಾರ್ಮಲ್ ಸೈಜಾಗಿ ಹಚ್ಕೊಂಡು ಅದನ್ನು ಮಿಕ್ಸಿಗೆ ಹಾಕೋಣ. ಈರುಳ್ಳಿ ಆದಮೇಲೆ ಒಂದು 10 to 15 ಅಷ್ಟು ಬೆಳ್ಳುಳ್ಳಿ ಹಾಕೊಳ್ಳೋಣ. ಸಿಪ್ಪೆ ಸಮೇತ ಹಾಕೊಳ್ಳೋಣ, ಬಿಕಾಸ್ ಸಿಪ್ಪೆನಲ್ಲಿ ಜಾಸ್ತಿ ಪ್ರೋಟೀನ್ಸ್ ಇರೋದು. ನಂತರ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಆದಮೇಲೆ ಲವಂಗ, 4 to 5 ಲವಂಗ, 4 to 5 ಚಕ್ಕೆ, ಕಾಡುಮೊಗ್ಗು, ಏಲಕ್ಕಿ, 1 to 2 ಏಲಕ್ಕಿ ಹಾಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ, ಒಂದು 1/2 ಸ್ಪೂನಷ್ಟು ಜೀರಿಗೆ. ಜೀರಿಗೆ ಆದಮೇಲೆ ಏಲಕ್ಕಿ ಆಯಿತು, 2 ಏಲಕ್ಕಿ ಸಾಕು. ಕಸೂರಿ ಮೇಥಿ ಹಾಕೊಳ್ಳೋಣ. ಕಸೂರಿ ಮೇಥಿ ಬಂದು 2 ಸ್ಪೂನ್ ಅಷ್ಟು ಹಾಕಬೇಕಾಗತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ ಪುಲಾವ್ಗೆ. ಆಮೇಲೆ 1/2 ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳೋಣ. ಮೆಂತ್ಯ ಆದಮೇಲೆ 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಆ್ಯಂಡ್ 2nd ಸ್ಪೂನ್. ಖಾರದ ಪುಡಿ ಹಾಕಿದ್ಮೇಲೆ ಸಾಂಬಾರು ಪುಡಿ ಹಾಕೋಣ, 1 ಸ್ಪೂನ್ ಅಷ್ಟು ಸಾಂಬಾರು ಪುಡಿ. ನಂತರ ಪೆಪ್ಪರ್ ಪೌಡರ್, ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಸಾಕು. ಅದಾದಮೇಲೆ ಧನಿಯಾ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿ. ಕೊರಿಯಾಂಡರ್ ಪೌಡರ್. ಧನಿಯಾ ಪುಡಿ ಆದಮೇಲೆ ನಾವು ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಅದೊಂದು ಸ್ಪೂನ್, 1/2 to 1 ಸ್ಪೂನ್ ಸಾಕು. ಸೊ ನಾನಿಲ್ಲಿ ಹೇಳ್ತಾ ಇರೋದು ಬಂದು ಒಂದು 4 ಮೆಂಬರ್ಸ್ಗೆ ಅಡುಗೆ ಆಗೋ ಥರ. ಆಮೇಲೆ ಅರಿಶಿನ ಪುಡಿ, 1 ಸ್ಪೂನಷ್ಟು ಅರಿಶಿನ ಪುಡಿ. ಅರಿಶಿನ ಪುಡಿ ಎಷ್ಟು ಹಾಕ್ತೀವೋ ಅಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಕಲರು ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅರಿಶಿನ ಪುಡಿ ಆದಮೇಲೆ ಡ್ರೈ ಫ್ರೂಟ್ಸ್ ಹಾಕೋಣ. ಬಾದಾಮಿ, ಒಂದು 6 ಬಾದಾಮಿ, ಒಂದು 5 to 6 ಕ್ಯಾಶ್ಯೂ ನಟ್ಸ್, ಗೋಡಂಬಿ. ಈ ಮಸಾಲಾನ ನೀವು ಯಾವುದಕ್ಕಾದರೂ ಹಾಕ್ಬೋದು. ಬಿರಿಯಾನಿಗೂ ಇದೇ ಮಸಾಲೆ ಹಾಕ್ಬೋದು, ಏನೇ ಮಾಡಬೇಕಾದ್ರೂ ಇದೇ ಮಸಾಲೆ ಯೂಸ್ ಮಾಡ್ಕೋಬೋದು. ಎಲ್ಲ ಹಾಕಾದ್ಮೇಲೆ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ, ಮೀಡಿಯಮ್ ಟು ಫೈನ್ ಪೇಸ್ಟ್. ಈ ಹದದಲ್ಲಿ ಮೀಡಿಯಮ್ ಟು ಫೈನ್ ಪೇಸ್ಟ್ ಮಧ್ಯ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ವೆಜಿಟೇಬಲ್ಸ್ ಏನೇನಾದರೂ ತೊಗೋಬೋದು. ಕ್ಯಾರೆಟ್, ಬ್ರಿಂಜಾಲ್, ಆಲೂಗಡ್ಡೆ, ನವಿಲು ಕೋಸು, ಮಶ್ರೂಮು ತೊಗೊಂಡಿದ್ದೀನಿ, ಬೀನ್ಸ್, ಟೊಮೊಟೊ, ಮೆಣಸಿನ್ಕಾಯಿ. ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ 4 to 5 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಕಾಯಬೇಕು. ಒಗ್ಗರಣೆಗೆ ಪಲಾವ್ ಎಲೆ, ಕರಿಬೇವು, ಇದೆಲ್ಲ ನೋಡಿ, ಸಾಸಿವೆ, ಕಸೂರಿ ಮೇಥಿ, ಚಕ್ಕೆ, ಜೀರಿಗೆ, ಏಲಕ್ಕಿ 1-2, ಲವಂಗ 1-3-4 ಎಲ್ಲ ಒಗ್ಗರಣೆಗೆ ಹಾಕಬೇಕು. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ, ಟೊಮೊಟೊ 1 ಟೊಮೊಟೊ,
ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು. 2 ನಿಮಿಷ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಬಟಾಣಿ ನೆಕ್ಸ್ಟ್ ಬಟಾಣಿ, 1 ಬಟ್ಲಷ್ಟು ಬಟಾಣಿ. ಅಣಬೆಲ್ಲ ನಮಗೆ ಯಾಕೋ ನಮಗೆ ಅದು ಕೆಡ್ತಾ ಇದ್ದೀನಿ. ಸೋಯಾ ಚಂಕ್ಸ್, ಫ್ರೈ ಹಾಕಬೇಕು. ನೆಕ್ಸ್ಟ್ ಮಶ್ರೂಮ್ ಹಾಕ್ತಾ ಇದ್ದೀವಿ. ವೆಜಿಟೇಬಲ್ಸ್ ಎಲ್ಲ ಹಾಕೋಣ. ಮಶ್ರೂಮ್, ಇದು ನವಿಲುಕೋಸು, ಆಲೂಗಡ್ಡೆ, ಒಂದೇ ಒಂದು ಬ್ರಿಂಜಾಲ್, 2 ಕ್ಯಾರೆಟು, ಒಂದು 1/4 kg ಕಮ್ಮಿ ಅಷ್ಟು ಬೀನ್ಸ್. ಎಲ್ಲ ಮಿಕ್ಸ್ ಮಾಡಬೇಕು. ಫ್ರೈ ಹಾಕ್ಸ್ಬೇಕು 5 ಮಿನಿಟ್ಸ್. ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು. ಒಂದು 5 to 10 ಮಿನಿಟ್ಸ್ ಬೇಯ್ದ್ಮೇಲೆ ನಾವು ರುಬ್ಬಿಡ್ತೀವಲ್ಲ ಆ ಮಸಾಲೆ ಎಲ್ಲ ಹಾಕಬೇಕು. ಅದೇ ಮಿಕ್ಸಿಗೆ 1 ಗ್ಲಾಸ್ ನೀರು ಹಾಕಿ ಎಲ್ಲ ಮಸಾಲೆ ಎಲ್ಲ ತೆಗೆದು ಕುಕ್ಕರ್ಗೆ ಹಾಕಬೇಕು. ಎಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಪಾವ್ ರೈಸ್ ಹಾಕಿದ್ದೀವಿ. ಅಕ್ಕಿನ ತೊಳೆದು ಕ್ಲೀನಾಗೆ ಆಮೇಲೆ ಹಾಕೋದು. ಹೀಗೆಲ್ಲ ಮಿಕ್ಸ್ ಮಾಡುವ. ಸ್ಪೂನಷ್ಟು ತುಪ್ಪ ಹಾಕೋಣ. ಅರ್ಧ ಹೋಳಷ್ಟು ನಿಂಬೆಹಣ್ಣು, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡಬೇಕು. 1 ಗ್ಲಾಸ್ ಎಕ್ಸ್ಟ್ರಾ ವಾಟರ್. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬರೋವರೆಗೂ ಕಾಯಬೇಕಾಗುತ್ತೆ. ಪಲಾವ್ ರೆಡಿ. ರುಚಿ ಮಾಡ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ, ಚಂದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮ್ಯಾಟೊ, ಕುಕುಂಬರ್, ಸೌತೆಕಾಯಿ ಮತ್ತು ಈರುಳ್ಳಿನ, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಮೊಸರಿಗೆ ಹಾಕಿ, ಸೌತೆಕಾಯಿ, ನೀರು ಹಾಕಿ, ಉಪ್ಪು ಹಾಕಿ ಮಾಡಿದ್ರೆ ಮೊಸರು ಬಜ್ಜಿ ರೆಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಎಲ್ಲ ಸೇರಿಸಿ ಚೆನ್ನಾಗಿ ಒಂದ್ಸರಿ ಕಲಿಸಿದ್ರೆ ಅದನ್ನು ಕಲಿಸ್ಕೊಂಡ್ರೆ ರೆಡಿ. ಮೊಸರು ಬಜ್ಜಿ ರೆಡಿ.